ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಕರ್ಣ ಯುದ್ಧಕ್ಕಾಗಿ ತಯಾರಾಗೋದು ಮತ್ತೆ ದ್ರೋಣಾಚಾರ್ಯರು ಸೇನಾಪತಿಯ ಪದವಿಗೆ ಅಭಿಷಕ್ತರಾಗೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭೀಷ್ಮರು ಶರಶಯ್ಯಲ್ಲಿ ಮಲಗಿದ್ದಾರೆ, ಅಂದ್ರೆ ಹತರಾಗಿದ್ದಾರೆ ಅನ್ನುವಂಥ ವಿಚಾರವನ್ನ ಕೇಳಿದ ಮೇಲೆ ಕೌರವರ ಗಮನ ಎಲ್ಲ ಕರ್ಣನ್ ಕಡೆ ಹೋಗುತ್ತೆ. ಕರ್ಣನಿಗೆ ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ಅವನು ಓಡ್ ಬರ್ತಾನೆ ಕೌರವರ ಒಂದು ಸಹಾಯಕ್ಕೋಸ್ಕರ. ಸೊ ಈಗ ಎಲ್ಲ ಭಾರ ನನ್ನ ಮೇಲಿದೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ, ತಿಳ್ಕೊಳ್ತಾನೆ ಆ ರೀತಿ. ಆಮೇಲೆ ತನ್ನ ಸಾರಥಿಗೆ ಹೇಳ್ತಾನೆ, ನೀನು ನನಗೆ ಕವಚ ಮತ್ತೆ ಬಿಲ್ಲು ಬತ್ತಳಿಕೆ ಇದನ್ನೆಲ್ಲ ತೊಡಸು, ಮತ್ತೆ ಶೀಘ್ರವಾಗಿ ನನ್ನ ರಥವನ್ನ ಅದರಲ್ಲಿ ಏನೇನು ವಸ್ತುಗಳೆಲ್ಲ ಇರಬೇಕು ಅದನ್ನೆಲ್ಲ ಹೇಳಿ ಆ ಸಾಮಗ್ರಿಗಳಿಂದ ಅಲಂಕಾರ ಮಾಡಿ ಕುದುರೆಗಳನ್ನ ಕಟ್ಟಿ ತಗೊಂಡು ಬಾ ಅಂತ ಹೇಳ್ತಾನೆ ಅನ್ನೋದನ್ನ ಸಂಜಯ ಹೇಳ್ತಾನೆ. ಈಗ ಮುಂದುವರೆದು ಸಂಜಯ ಹೇಳ್ತಾನೆ, ರಾಜನೇ ಈ ರೀತಿ ಹೇಳಿ ಕರ್ಣ ಯುದ್ಧದ ಸಾಮಗ್ರಿಗಳಿಂದ ತುಂಬಿರುವಂತಹ ಧ್ವಜ ಪತಾಕೆಗಳಿಂದ ಸುಶೋಭಿತವಾಗಿರುವಂತಹ ಒಂದು ಸುಂದರವಾದ ರಥವನ್ನ ಏರಿ ವಿಜಯವನ್ನ ಪಡ್ಕೊಳ್ಬೇಕು ಅಂತವನು ಹೊರಡ್ತಾನೆ. ಮತ್ತೆ ಎಲ್ಲಕ್ಕಿಂತ ಮೊದಲು ಶರಶಯ್ಯೆಯ ಮೇಲೆ ಮಲಗಿರುವಂತ ಅತುಲಿತ ತೇಜಸ್ವಿ ಮಹಾತ್ಮ ಭೀಷ್ಮರ ಹತ್ರಕ್ಕೆ ಹೋಗ್ತಾನೆ. ಅವರನ್ನ ನೋಡಿ ಕರ್ಣ ವ್ಯಾಕುಲನಾಗ್ತಾನೆ. ಅವನು ರಥದಿಂದ ಇಳಿದು ಕೈ ಮುಗಿದು ಭೀಷ್ಮರಿಗೆ ಪ್ರಣಾಮವನ್ನ ಮಾಡಿ ಆಮೇಲೆ ಅವನ ಕಣ್ಣಲ್ಲಿ ನೀರನ್ನ ತುಂಬಿಕೊಂಡು ಕಂಪಿಸ್ತಾ ಇರುವಂತಹ ನಾಲಿಗೆಯಿಂದ ಹೇಳ್ತಾನೆ, ತುಂಬಾ ನಡುಗ್ತಾ ಇರತ್ತೆ ಅಂತ ಒಂದು ಧ್ವನಿಯಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ? ಭರತ ಶ್ರೇಷ್ಠನೇ, ನಾನು ಕರ್ಣ, ನಿಮಗೆ ಕಲ್ಯಾಣವಾಗಲಿ, ನೀವು ನಿಮ್ಮ ಪವಿತ್ರ ದೃಷ್ಟಿಯಿಂದ ನನ್ನ ಕಡೆ ನೋಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ನೀವು ತುಂಬಾ ಪವಿತ್ರರಾಗಿರುವಂಥವ್ರು, ನೀವು ನನ್ನನ್ನು ಕಣ್ಣೆತ್ತಿ ಯಾವತ್ತೂ ಸರಿಯಾಗಿ ನೋಡಿಲ್ಲ, ಈಗಲಾದರೂ ನೀವು ನನ್ನನ್ನು ನೋಡಿ ಮತ್ತೆ ನಿಮ್ಮ ಮಂಗಳಮಯವಾದಂಥ ಶಬ್ದಗಳಿಂದ ನನ್ನನ್ನು ಅನುಗ್ರಹ ಮಾಡಿ, ನನಗೇನಾದರೂ ಹೇಳಿ, ನನ್ನ ಜೊತೆ ಮಾತಾಡಿ ಅಂತ ಹೇಳ್ತಾನೆ. ನನಗೆ ಧನ ಸಂಗ್ರಹ, ಮಂತ್ರಣ, ವ್ಯೂಹ ರಚನೆ ಮತ್ತೆ ಶಸ್ತ್ರ ಸಂಚಾಲನೆಯಲ್ಲಿ ನಿಮಗೆ ಸಮಾನರಾಗಿರುವಂಥವ್ರು ಕೌರವರಲ್ಲಿ ಇನ್ಯಾರೂ ಕಾಣಿಸ್ತಾ ಇಲ್ಲ. ನಿಮ್ಮನ್ನ ಬಿಟ್ಟು ಅರ್ಜುನನ ಜೊತೆ ಕತ್ತಿ ಎತ್ತು ಅಂತವ್ರು ಇನ್ಯಾರಿದ್ದಾರೆ? ದೊಡ್ಡ ದೊಡ್ಡ ಬುದ್ಧಿವಂತರು ಕೂಡ ಇದನ್ನೇ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಅರ್ಜುನನ ಹತ್ರ ಅನೇಕ ದಿವ್ಯಾಸ್ತ್ರಗಳಿದೆ ಮತ್ತು ಅವನು ನಿವಾತ ಕವಚಾದಿ ಅಮಾನವರೊಡನೆ ಮತ್ತೆ ಸ್ವಯಂ ಮಹಾದೇವನ ಜೊತೆ ಯುದ್ಧ ಮಾಡಿದಾನೆ. ಅಂದ್ರೆ ದೊಡ್ಡ ರಾಕ್ಷಸ ನಿವಾತ ಕವಚ ಅಂತ, ಅವನ ಜೊತೆ ಮತ್ತೆ ಸ್ವಯಂ ಮಹಾದೇವ ಅವನ ಜೊತೆನೆ ಯುದ್ಧ ಮಾಡಿದಾನೆ. ಜೊತೆಯಲ್ಲಿ ಅವನು ಭಗವಂತ ಶಂಕರನಿಂದ ಅಜಿತೇಂದ್ರಿಯ ಪುರುಷರಿಗೆ ದುರ್ಲಭವಾದಂತಹ ವರವನ್ನು ಕೂಡ ಪಡ್ಕೊಂಡಿದ್ದಾನೆ. ಅಂದ್ರೆ ಏನು? ಭಗವಂತನಿಂದಾನೇ ಅವನು ವರ ಪಡ್ಕೊಂಡಿದ್ದಾನೆ. ಆದ್ರೂ ನಿಮ್ಮ ಆಜ್ಞೆ ಏನಾದ್ರೂ ನನಗೆ ಸಿಕ್ತು ಅಂತಂದ್ರೆ, ನೀವು ಪರ್ಮಿಷನ್ ಕೊಟ್ರೆ ನಾನು ಈ ದಿನಾನೇ ನನ್ನ ಪರಾಕ್ರಮದಿಂದ ಅವನನ್ನ ನಾಶ ಮಾಡಬಲ್ಲೆ ಅಂತ ಹೇಳ್ತಾನೆ. ಅಂದ್ರೆ ಅರ್ಜುನ ಎಷ್ಟು ಪರಾಕ್ರಮಿ ಅನ್ನೋದು ನನಗೆ ಗೊತ್ತಿದೆ. ನೀವು ನಿಮ್ಮನ್ನ ಬಿಟ್ರೆ ಅವನನ್ನ ಸೋಲ್ಸೋರು ಬೇರೆ ಯಾರೂ ಇಲ್ಲ. ಆದ್ರೆ ನೀವೇನಾದ್ರೂ ಪರ್ಮಿಷನ್ ಕೊಟ್ರೆ ನಾನು ಆ ಕೆಲಸವನ್ನ ಮಾಡಬಲ್ಲೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ, ರಾಜನೇ, ಕರ್ಣ ಈ ರೀತಿ ಹೇಳಿದಾಗ ಕುರು ವೃದ್ಧ ಪಿತಾಮಹರು ಪ್ರಸನ್ನರಾಗಿ ದೇಶ ಮತ್ತೆ ಕಾಲದ ಅನುಸಾರ ಹೇಳ್ತಾರೆ. ಅಂದ್ರೆ ಆ ಸಮಯಕ್ಕೆ ಏನು ಹೇಳಬೇಕು ಆ ಮಾತುಗಳನ್ನ ಹೇಳ್ತಾರೆ. ಕರ್ಣ, ನೀನು ಶತ್ರುಗಳ ಮಾನವನ್ನ ಮರ್ದನ ಮಾಡುವಂಥವನು, ಅಂದ್ರೆ ಅವ್ರಿಗೊಂದು ಅಹಂಕಾರ ಇರುತ್ತಲ್ಲ ಅದನ್ನ ಮರ್ದನ ಮಾಡುವಂಥವನು. ಮತ್ತೆ ಮಿತ್ರರಿಗೆ ಯಾರಿರ್ತಾರೋ ನಿನಗೆ ಅವರ ಆನಂದವನ್ನ ಹೆಚ್ಚಿಸುವಂಥವನಾಗು. ಅಂದ್ರೆ ಅವರ ಅಹಂಕಾರವನ್ನ, ಅಂದ್ರೆ ಶತ್ರುಗಳ ಅಹಂಕಾರವನ್ನ ಮರ್ದನ ಮಾಡು, ನಿನ್ನ ಮಿತ್ರರಿಗೆ ಆನಂದವನ್ನ ಹೆಚ್ಚಿಸುವಂಥವನಾಗು. ಭಗವಂತ ವಿಷ್ಣು ಹೇಗೆ ದೇವತೆಗಳ ಆಶ್ರಯನಾಗಿದ್ದಾನೋ ಅದೇ ರೀತಿ ನೀನು ಕೌರವರ ಆಧಾರನಾಗು. ದುರ್ಯೋಧನನ ಜಯದ ಇಚ್ಛೆಯಿಂದಲೇ ನೀನು ನಿನ್ನ ಬಾಹುಬಲದಿಂದ ಉತ್ಕಲ, ಮೇಕಲ, ಪೌಂಡ್ರ, ಕಲಿಂಗ, ಆಂಧ್ರ, ನಿಷಾದ, ತ್ರಿಗರ್ತ ಮತ್ತೆ ಬಾಹ್ಲಿಕ ಈ ಎಲ್ಲ ದೇಶಗಳ ರಾಜರನ್ನು ಪರಾಸ್ತಗೊಳಿಸಿದೆ. ಇವರಲ್ಲದೆ ಬೇರೆ ಬೇರೆ ಕಡೆ ಇನ್ನೂ ಅನೇಕ ವೀರರನ್ನ ನೀನು ಸೋಲ್ಸಿದ್ಯಾ. ನೋಡು ಹೇಗೆ ದುರ್ಯೋಧನ ಎಲ್ಲಾ ಕೌರವರ ಕರ್ಣಾಧಾರನಾಗಿದ್ದಾನೋ ಅದೇ ರೀತಿ ನೀನು ಕೂಡ ಅವರಿಗೆ ಪೂರ್ತಿ ಆಶ್ರಯವನ್ನ ಕೊಡು. ಹೋಗು, ನಾನು ನಿನಗೆ ಆಶೀರ್ವಾದವನ್ನ ಕೊಡ್ತೀನಿ, ನೀನು ಶತ್ರುಗಳ ಜೊತೆ ಯುದ್ಧ ಮಾಡು,
ಯುದ್ಧದಲ್ಲಿ ಕೌರವರ ಪಥ ಪ್ರದರ್ಶಕನಾಗು ಅಂದ್ರೆ ಏನು ದಾರಿ ತೋರಿಸುವಂತವನಾಗು, ಮತ್ತೆ ದುರ್ಯೋಧನನಿಗೆ ಜಯ ಸಿಗಬೇಕು ಆ ರೀತಿ ಮಾಡು. ದುರ್ಯೋಧನನ ಹಾಗೆ ನೀನು ಕೂಡ ನನ್ನ ಮೊಮ್ಮಗನ ಹಾಗೇನೆ ನಾನು ಹೇಗೆ ಅವನ ಹಿತೈಷಿಯಾಗಿದ್ದೇನೋ ಹಾಗೆ ನಿನಗೂ ಕೂಡ ನಾನು ಹಿತೈಷಿ ಅಂತನ್ಬಿಟ್ಟು ಅವ್ರು ಹೇಳ್ತಾರೆ. ಅಂದ್ರೆ ದುರ್ಯೋಧನ ಹೇಗ್ ನನ್ ಮೊಮ್ಮಗನ ನೀನು ಹಾಗೆ ನನಗೆ ಅನ್ನೋ ರೀತಿಯಲ್ಲಿ ಅವರು ಕರ್ಣನಿಗೆ ಹೇಳ್ತಾರೆ. ಸೊ ಅದನ್ನ ಕೇಳಿ ಕರ್ಣ ಏನ್ ಮಾತಾಡ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.